ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆ 2 ಇದರಲ್ಲಿ 36ನೇ ಪ್ರಶ್ನೆವರೆಗೆ ಡಿಸ್ಕಸ್ ಮಾಡಿದ್ದೀವಿ. ಇವಾಗ ಮುಂದುವರೆದು 37ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. 4 ಅಂಕದ ಕೊನೆಯ ಪ್ರಶ್ನೆ. 37 ಮೀಟರ್ ಎತ್ತರವಿರುವ ಲಂಬವಾದ ಕಂಬದ ತುದಿಯಿಂದ ನೆಲದಲ್ಲಿರುವ ಗೂಟಕ್ಕೆ ಒಂದು ಹಗ್ಗವನ್ನು ಎಳೆದು ಕಟ್ಟಲಾಗಿದೆ. ನೋಡಿ, 37 ಮೀಟರ್ 37 ಮೀಟರ್ ಎತ್ತರವಿರುವಂತಹ ಒಂದು ಲಂಬವಾದ ಕಂಬದ ತುದಿಯಿಂದ ಒಂದು ಗೂಟಕ್ಕೆ ಆ ಹಗ್ಗವನ್ನು ಎಳೆದು ಏನು ಮಾಡ್ತಾರೆ, ಕಟ್ಟಲಾಗಿದೆ. ಪ್ರಶ್ನೆ ಯಾವ ರೀತಿಯಾಗಿ ಹೇಳ್ತಾರೆ ಅದೇ ರೀತಿಯಾಗಿ ಸಾಲ್ವ್ ಮಾಡ್ತಾ ಬನ್ನಿ, ಡಯಾಗ್ರಾಮನ್ನು ತೆಗಿತಾ ಬನ್ನಿ. ಅಂದರೆ ನಿಮಗೆ ಈಸಿ ಆಗುತ್ತೆ ಯಾವ ರೀತಿಯಾಗಿ ಸೊಲ್ಯೂಷನನ್ನು ಮಾಡ್ಬೋದು ಅಂತೇಳಿ. ಓಕೆ, ಈ ರೀತಿಯಾಗಿ. ಆದರೆ ಅದೇ ಕಂಬಕ್ಕೆ ಅದರ ವಿರುದ್ಧ ದಿಕ್ಕಿನಲ್ಲಿ ಕಂಬದ ತುದಿಯಿಂದ ಸ್ವಲ್ಪ ಕೆಳಕ್ಕೆ ಮತ್ತೊಂದು ಹಗ್ಗವನ್ನು ನೆಲದಲ್ಲಿರುವ ಗೂಟಕ್ಕೆ ಕಟ್ಟಲಾಗಿದೆ. ನೋಡಿ, ಇದೇ ಕಂಬಕ್ಕೆ ಈ ಒಂದು ಏನಿದೆ ಗೂಟದ ವಿರುದ್ಧ ದಿಕ್ಕಿಗೆ ಇನ್ನೊಂದು ಗೂಟಕ್ಕೆ ಏನು ಮಾಡಿದ್ದಾರೆ, ಸ್ವಲ್ಪ ಕೆಳಕ್ಕೆ ತೆಗೆದುಕೊಂಡು ಹಗ್ಗವನ್ನು ಕಟ್ಟಲಾಗಿದೆ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ನಂತರ ಏನು ಮಾಡಿದ್ದಾರಪ್ಪ ಅಂದರೆ, ಎರಡು ಹಗ್ಗಗಳ ಉದ್ದಗಳ ವ್ಯತ್ಯಾಸ, ಎರಡು ಹಗ್ಗಗಳ ಉದ್ದಗಳ ವ್ಯತ್ಯಾಸ 8 ಮೀಟರ್ ಇದೆ. ಇವುಗಳ ವ್ಯತ್ಯಾಸ ಏನಿದೆಯಪ್ಪ ಅಂದರೆ (8) ಮೀಟರ್ ವ್ಯತ್ಯಾಸ ಇದೆ. ಎರಡೂ ಹಗ್ಗಗಳು ಚಿತ್ರದಲ್ಲಿರುವಂತೆ ನೆಲದಿಂದ 30 ಡಿಗ್ರಿ ಕೋನವನ್ನು ಉಂಟು ಮಾಡ್ತಾ ಇವೆ. 30 ಡಿಗ್ರಿ ಕೋನವನ್ನು ಉಂಟು ಮಾಡ್ತಾ ಇವೆ. ಹಾಗಾದರೆ ಆ ಎರಡು ಹಗ್ಗಗಳ ಉದ್ದವನ್ನು ಕಂಡುಹಿಡಿಯಿರಿ. ಈಗ ಎರಡು ಹಗ್ಗಗಳ ಉದ್ದವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ನಂತರ ಚಿಕ್ಕದಾದ ಹಗ್ಗವನ್ನು ನೆಲದಿಂದ ಎಷ್ಟು ಎತ್ತರದಲ್ಲಿ ಕಂಬಕ್ಕೆ ಕಟ್ಟಲಾಗಿದೆ ಎನ್ನುವಂಥದ್ದು ಇನ್ನೊಂದು ಪ್ರಶ್ನೆ ಇದೆ. ಈಗ ನಾವು ಸಾಲ್ವ್ ಮಾಡಿ ನೋಡೋಣ. ಒಂದು ಹಗ್ಗದ ಎತ್ತರ ಏನಾಗಿದೆ ಅಂದರೆ ಅದನ್ನು ಎಕ್ಸ್ ಅಂತ ಹೇಳಿ ತೆಗೆದುಕೊಳ್ಳೋಣ. ಇವಾಗ ಈ ಒಂದು ಬಿ ಕ್ಯೂವನ್ನು ಏನಂತ ತೆಗೆದುಕೊಳ್ಳೋಣ. ಇದು ಟೋಟಲಾಗಿ ಎ ಬಿ ಅನ್ನುವಂಥದ್ದು ಎಕ್ಸ್ ಎತ್ತರ ಆದರೆ ಇದನ್ನು ಎಕ್ಸ್ ಮೈನಸ್ 8 ಅಂತ ಹೇಳಿ ತೆಗೆದುಕೊಳ್ಳೋಣ. ಯಾಕಪ್ಪ ಎಕ್ಸ್ ಮೈನಸ್ 8 ಅಂದಾಗ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ನೆಲದಲ್ಲಿ ಎರಡು ಹಗ್ಗಗಳ ಉದ್ದಗಳ ನಡುವಿನ ವ್ಯತ್ಯಾಸ. ಎರಡು ಹಗ್ಗಗಳ ನಡುವಿನ ಉದ್ದಗಳ ವ್ಯತ್ಯಾಸ ಎಷ್ಟಿದೆ, 8 ಇದೆ. 8 ತಂದಾಗ ಎಕ್ಸ್ರಲ್ಲಿ 8ಅನ್ನು ಮೈನಸ್ ಮಾಡಿ ಎಕ್ಸ್ ಮೈನಸ್ 8 ಅಂತ ಹೇಳಿ ಆಗುತ್ತೆ. ಇವಾಗ ನಾವು ಈ ಒಂದು ಪ್ರಶ್ನೆಗೆ ಪರಿಹಾರವನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಡಯಾಗ್ರಾಮಲ್ಲಿ ಎಲ್ಲೆಲ್ಲಿ ಏನನ್ನು ಗುರುತಿಸ್ಕೊಂಡು ಯಾವುದನ್ನು ಕಂಡುಹಿಡಬೇಕು ಅನ್ನುವಂಥದ್ದು ಗೊತ್ತಾದರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇವಾಗ ನಾವು ಎ ಪಿಯನ್ನು ಎಕ್ಸ್ ಅಂತ ಹೇಳಿ ತೆಗೆದುಕೊಂಡಿವಿ, ಬಿ ಕ್ಯೂವನ್ನು ಎಕ್ಸ್ ಮೈನಸ್ 8 ಅಂತ ಹೇಳಿ ತೆಗೆದುಕೊಂಡಿವಿ. ಇವಾಗ ತ್ರಿಭುಜ ಎ ಎಮ್ ಪಿಯನ್ನು ಕನ್ಸಿಡರ್ ಮಾಡೋಣ. ತ್ರಿಭುಜ ಎ ಎಮ್ ಪಿಯನ್ನು ಕನ್ಸಿಡರ್ ಮಾಡೋಣ. ನಮಗೆ ಈಗ ಬೇಕಾಗಿರುವಂಥದ್ದೇನು, ಈ ಒಂದು ತ್ರಿಭುಜದಲ್ಲಿ ಅದರ ಒಂದು ವಿಕರ್ಣದ ಉದ್ದ ಬೇಕಾಗಿದೆ. ನಮಗೆ ವಿಕರ್ಣದ ಉದ್ದ ಬೇಕಾಗಿದೆ. ಅಂದರೆ ಆ ವಿಕರ್ಣದ ಉದ್ದ ತಂದಾಗ ನಾವು ಇಲ್ಲಿ ಯಾವ ಒಂದು ತ್ರಿಕೋನಮಿತಿಯನ್ನು ತಗೋಬೇಕಪ್ಪ ಅಂದರೆ ಸೈನ್ ತ್ರಿಕೋನಮಿತಿಯನ್ನು ತಗೋಬೇಕು ಇಲ್ಲಿ. ಹಾಗಾದರೆ ಇವಾಗ ಸೈನ್ 30 ಅಪೋಸಿಟ್ ಯಾವುದಿದೆ, ಎ ಎಮ್ ಇದೆ. ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಯಾವುದಿದೆ, ಎ ಪಿ ಇದೆ. ಸೈನ್ 30 ಎಷ್ಟು, 1/2. ಎ ಎಮ್ ಅಂದರೆ ಎಷ್ಟಿದೆ, 37 ಮೀಟರ್ ಎತ್ತರ ಇದೆ. ಎ ಪಿ ಅಂದರೆ ಎಕ್ಸ್ ಇದೆ. ಓಕೆ, ಇವಾಗ ಎಕ್ಸ್ ಈಕ್ವಲ್ ಟು 37 2 74 ಮೀಟರ್ ಆಯಿತು. ನೋಡಿ, ಎಕ್ಸ್ ಈಕ್ವಲ್ ಟು 74 ಮೀಟರ್ ಅಂತ ಆಯಿತು. ಎಕ್ಸ್ ಈಕ್ವಲ್ ಟು 74 ಮೀಟರ್ ಅಂತಾದರೆ ಬಿ ಕ್ಯೂ ಎ ಪಿ ಇಸ್ ಈಕ್ವಲ್ ಟು 74 ಆಯಿತು. ಬಿ ಕ್ಯೂ ಎಷ್ಟಾಗುತ್ತೆ ನೋಡಿ, 74 ಮೈನಸ್ 8 ಅಂತಂದಾಗ 66 ಮೀಟರ್ ಆಯಿತು. ನಂತರ ಏನನ್ನು ಕಂಡುಹಿಡಿ ಅಂದಿದ್ದಾರೆ, ಈ ಒಂದು ಈಗ ಎ ಪಿ ಅನ್ನುವಂಥದ್ದು ಒಂದು ಹಗ್ಗ ಇದೆ, ಬಿ ಕ್ಯೂ ಅನ್ನುವಂಥದ್ದು ಇನ್ನೊಂದು ಹಗ್ಗ ಇದೆ. ಈ ಒಂದು ಕಂಬದಲ್ಲಿ ಚಿಕ್ಕದಾದ ಹಗ್ಗವನ್ನು ಎಷ್ಟು ಎತ್ತರದಲ್ಲಿ ಕಟ್ಟಿದ್ದಾರೆ ಅದನ್ನು ಕೂಡ ಕಂಡುಹಿಡಿಯ ತಂದಿದ್ರು. ಓಕೆ, ಇವಾಗ ತ್ರಿಭುಜ
ಬಿ ಎಮ್ ಕ್ಯೂ ತ್ರಿಭುಜ ಬಿ ಎಮ್ ಕ್ಯೂ ಅನ್ನು ಕನ್ಸಿಡರ್ ಮಾಡೋಣ. ಈ ಒಂದು ತ್ರಿಭುಜದಲ್ಲಿ ಬಿ ಎಮ್ ಕ್ಯೂ ಅನ್ನು ಕನ್ಸಿಡರ್ ಮಾಡಿದಾಗ ಇಲ್ಲಿಯೂ ಕೂಡ ನಮಗೆ ಏನು ಬೇಕಾಗಿದೆ, ಬಿ ಎಮ್ ಅಂತಂದರೆ ಅದರ ಒಂದು ಅಭಿಮುಖ ಬಾಹು ಬೇಕು. ಅಭಿಮುಖ ಬಾಹು ಅನ್ನು ಕಂಡುಹಿಡಿಬೇಕಾದ್ರೆ ನಮಗೆ ವಿಕರ್ಣ ಗೊತ್ತಿದೆ, ವಿಕರ್ಣದ ವ್ಯಾಲ್ಯೂ ಗೊತ್ತಿದೆ. ವಿಕರ್ಣದ ವ್ಯಾಲ್ಯೂ ಗೊತ್ತಿದ್ದಾಗ ಅಭಿಮುಖ ನಮ್ಮ ವ್ಯಾಲ್ಯೂ ಗೊತ್ತಿಲ್ಲ ಅಂದಾಗ sin 30 ತಗೋಬೇಕು. ಅಭಿಮುಖ ಬಾಹು ಎಮ್ ಬಿ, ವಿಕರ್ಣ ಬಿ ಕ್ಯೂ. sin 30 ಅಂದರೆ 1/2. ಬಿ ಎಮ್ ಅಂತಂದರೆ ಎಷ್ಟು ಕೊಟ್ಟಿದ್ದಾರೆ ನಮಗೆ, ನಾವು ಕಂಡುಹಿಡಿದ್ವಿ. ಬಿ ಎಮ್ ಅಂದರೆ ಎಷ್ಟು, ಸಾರಿ ಬಿ ಕ್ಯೂ ಅಂದರೆ ಎಷ್ಟು, ಬಿ ಕ್ಯೂ ಬಿ ಎಮ್ ಅನ್ನು ಕಂಡುಹಿಡಿಯಬೇಕಾಗಿದೆ. ಇದನ್ನು ನಾವು ಬಿ ಎಮ್ ಆ್ಯಸ್ ಇಟ್ ಈಸ್, ಬಿ ಕ್ಯೂ ಅಂದರೆ 66 ಮೀಟರ್ ಇದೆ. ಸೊ 66 / 2 ಈಸ್ ಈಕ್ವಲ್ ಟು ಬಿ ಎಮ್ ಅಂತಂದಾಗ 33 ಮೀಟರ್. ಬಿ ಎಮ್ 33 ಮೀಟರ್ ಅಂತ ಆನ್ಸರ್ ಬರ್ತಾ ಇದೆ. ಎರಡು ಹಗ್ಗಗಳ ನಡುವಿನ ಎರಡು ಹಗ್ಗಗಳ ಉದ್ದ, ಕೊನೆಯದಾಗಿ ಆನ್ಸರನ್ನು ಬರೀಬೇಕು. ಎರಡು ಹಗ್ಗಗಳ ಉದ್ದ 74 ಮೀಟರ್, ಇನ್ನೊಂದು 66 ಮೀಟರ್. ನಂತರ ಆ ಚಿಕ್ಕದಾದ ಹಗ್ಗವನ್ನು ನೆಲದಿಂದ 33 ಮೀಟರ್ ಎತ್ತರದಲ್ಲಿ ಕಟ್ಟಲಾಗಿದೆ ಅಂತ ಬರೀಬೇಕು. ನಂತರ ಚಿಕ್ಕದಾದ ಹಗ್ಗವನ್ನು ನೆಲದಿಂದ 33 ಮೀಟರ್ ಎತ್ತರದಲ್ಲಿ ಕಟ್ಟಲಾಗಿದೆ. ಇಷ್ಟು ಆನ್ಸರನ್ನು ಬರೆದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಆಯಿತು. ಓಕೆ, ನೆಕ್ಸ್ಟ್ 38ನೇ ಪ್ರಶ್ನೆ. ಈ ಒಂದು ಪ್ರಶ್ನೆ ಪತ್ರಿಕೆ ಕೊನೆಯ ಪ್ರಶ್ನೆ, 5 ಅಂಕದ ಪ್ರಶ್ನೆ 38. ಇದು ಯಾವ ಒಂದು ಚಾಪ್ಟರ್ಗೆ ಸಂಬಂಧಿಸಿದೆ ಅಂದರೆ ಮೇಲ್ಮೈ ವಿಸ್ತೀರ್ಣಗಳು, ಘನಫಲ. ಈ ಒಂದು ಚಾಪ್ಟರ್ ತುಂಬಾ ಇಂಪಾರ್ಟೆಂಟು. ಇದು ಕೂಡ 4 ಮತ್ತು 5 ಅಂಕದ ಪ್ರಶ್ನೆಗಳು ಈ ಒಂದು ಚಾಪ್ಟರಿಂದ ಬರುತ್ತೆ. ಓಕೆ, ಇವಾಗ ಪ್ರಶ್ನೆಯನ್ನು ನೋಡೋಣ. ಒಂದು ಸರ್ಕಸ್ ಕಂಪನಿಯು ಟೆಂಟನ್ನು ಸಿಲಿಂಡರ್ ಆಕಾರದ ಮೇಲೆ ಶಂಕುವಿನ ಆಕಾರವಿರುವಂತೆ ಕ್ಯಾನ್ವಾಸ್ ಬಟ್ಟೆಯಿಂದ ನಿರ್ಮಿಸಲಾಗಿದೆ. ಸಿಲಿಂಡರ್ ಆಕಾರದ ಎತ್ತರ 9 ಮೀಟರ್, ಟೆಂಟ್ ಪಾದದ ವ್ಯಾಸವು 30 ಮೀಟರ್ ಹಾಗೂ ಟೆಂಟ್ನ ಒಟ್ಟು ಎತ್ತರ 17 ಮೀಟರ್ ಆಗಿದೆ. ಹಾಗಾದರೆ ಟೆಂಟ್ನಾಗೆ ಆವರಿಸಿದ ನೆಲದ ವಿಸ್ತೀರ್ಣ ಹಾಗೂ ಆಪ್ಷನ್ ಬಿ, ಟೆಂಟನ್ನು ನಿರ್ಮಿಸಲು ಉಪಯೋಗಿಸಿದ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಯನ್ನು ನೀವು ಚಾನಲ್ ಪ್ಲೇ ಲಿಸ್ಟಲ್ಲಿ ಹೋಗಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ಹೋಗಿ ಪ್ರಶ್ನೆಗಳನ್ನು ನೋಡ್ಕೋಬೋದು. ಗೊತ್ತಿಲ್ಲದೆ ಇರೋರು ಗೊತ್ತಿದ್ದರೆ ಈ ಒಂದು ಪ್ರಶ್ನೆಗೆ ಪರಿಹಾರವನ್ನು ನಾವೀಗ ನೋಡೋಣ. ಓಕೆ, ಟೆಂಟನ್ನು ಯಾವ ರೀತಿಯಾಗಿ ನಿರ್ಮಿಸಲಾಗಿದೆ? ಸಿಲಿಂಡರ್ ಆಕಾರದಲ್ಲಿದೆ. ಮೊದಲನೇದಾಗಿ ಸಿಲಿಂಡರ್ ಆಕಾರದಲ್ಲಿ ಇದರ ಮೇಲೆ ಒಂದು ಶಂಕುವನ್ನು ಇರಿಸಲಾಗಿದೆ. ಈ ರೀತಿಯಾಗಿ ಒಂದು ಟೆಂಟನ್ನು ನಿರ್ಮಿಸಲಾಗಿದೆ. ಶಂಕುವಿನ ಮೇಲೆ ಒಂದು ಸಿಲಿಂಡರ್ನ ಮೇಲೆ ಒಂದು ಶಂಕು. ಓಕೆ, ಈ ಒಂದು ಟೆಂಟ್ನ ಎತ್ತರ ಎಷ್ಟಿದೆ ಅಂದರೆ ಟೋಟಲಾಗಿ 17 ಮೀಟರ್ ಇದೆ. ಓಕೆ, ಇದರ ಒಂದು ಪಾದದ ವ್ಯಾಸ ಎಷ್ಟಿದೆ ಅಂದರೆ 30 ಮೀಟರ್ ಇದೆ. ಈ ಸಿಲಿಂಡರ್ ಆಕಾರದ ಎತ್ತರ ಮಾತ್ರ 9 ಮೀಟರ್ ಇದೆ. ಓಕೆ, ಇವಾಗ ನಾವು ಪರಿಹಾರವನ್ನು ನೋಡೋಣ. ಇಷ್ಟು ದತ್ತಾಂಶವನ್ನು ಕೊಟ್ಟಿದ್ದಾರೆ. ಓಕೆ, ಇವಾಗ ಸಿಲಿಂಡರ್ ಅಂತ ತೆಗೆದುಕೊಳ್ಳೋಣ. ಸಿಲಿಂಡರ್ ಡಿ = 30 ಮೀಟರ್ ಅಂತಾದರೆ ಆರ್ ಎಷ್ಟಾಗುತ್ತೆ? 30 / 2 15 ಮೀಟರ್ ಅಂತಾಯಿತು. ಸಿಲಿಂಡರ್ನ ಎತ್ತರ 9 ಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಶಂಕುವಿನದು ತೆಗೆದುಕೊಳ್ಳೋಣ. ಶಂಕುವಿನ ರೇಡಿಯಸ್ ಕೂಡ ಎಷ್ಟಾಗಿರುತ್ತೆ? 15 ಮೀಟರ್ ಆಗಿರುತ್ತೆ. ಎತ್ತರ ಎಷ್ಟಪ್ಪ ಅಂದರೆ ಟೋಟಲ್ ಇದರ ಎತ್ತರ ಎಷ್ಟಿದೆ? 17 ಇದೆ. 17ರಲ್ಲಿ ಈ ಒಂದು ಸಿಲಿಂಡರ್ನ ಮೈನಸ್ ಮಾಡಿದಾಗ ಶಂಕುವಿನ ಎತ್ತರ ಸಿಗುತ್ತೆ 8 ಮೀಟರ್. ಈಗ ಶಂಕುವಿನ ಒಂದು ಸೂತ್ರ ನಾವು ಇಲ್ಲಿ ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಬೇಕಾದ್ರೆ ಓರೆ ಎತ್ತರ ಬೇಕಾಗುತ್ತೆ. ಓರೆ ಎತ್ತರವನ್ನು ಕಂಡುಹಿಡಿಯೋಣ. L = √h² + r². ಎತ್ತರ ಎಷ್ಟಿದೆ? 8. 8ರ ವರ್ಗ
ರೇಡಿಯಸ್ ಎಷ್ಟಿದೆ 15, 15ರ ವರ್ಗ 8 8 64, 15 × 15 225, ಎರಡನ್ನು ಕೂಡಿಸಿ 289 ಇದರ ಒಂದು ವರ್ಗಮೂಲ 17 ಮೀಟರ್ ಆಯಿತು. ಓರೆ ಎತ್ತರ ಕೂಡ 17 ಮೀಟರ್ ಆಯಿತು. ಮೊದಲನೇ ಪ್ರಶ್ನೆ ಏನಪ್ಪ ಕೇಳಿದ್ದಾರೆ ಈ ಒಂದು ಪ್ರಶ್ನೆಯಲ್ಲಿ ಅಂತಂದಾಗ ಆಪ್ಷನ್ ಎ, ಈ ಒಂದು ನೆಲದ ವಿಸ್ತೀರ್ಣವನ್ನು ಕೇಳಿದ್ದಾರೆ. ಈ ಟೆಂಟ್ನ ನೆಲದ ವಿಸ್ತೀರ್ಣ ಅದು ಯಾವ ರೀತಿಯಾಗಿರುತ್ತೆ? ವೃತ್ತಾಕಾರದಲ್ಲಿರುತ್ತೆ. ಹಾಗಾದರೆ ನೆಲದ ವಿಸ್ತೀರ್ಣ ಅದು ವೃತ್ತಾಕಾರದಲ್ಲಿ ಇರುತ್ತದೆ. ಅದು πr². π ಅಂದರೆ 22, r ಅಂದರೆ 15 × 15. ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಮೇಲಿನ ಟರ್ಮ್ಸ್ ಎಲ್ಲವನ್ನು ಮಲ್ಟಿಪಲ್ ಮಾಡಿ 4950 / 7 ಮೀಟರ್². ವಿಸ್ತೀರ್ಣ ಇದೆ ಮೀಟರ್² ಅಂತ. ಇಟ್ಟೇ ಆನ್ಸರನ್ನು ಬರೋದು ಕೂಡ ನಡೆಯುತ್ತೆ. ಇದನ್ನು ಡಿವೈಡ್ ಮಾಡಿ ನೀವು ಇಡೋದಾದರೆ 707.14 ಮೀಟರ್² ಅಂತ ಆಗುತ್ತೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಟೆಂಟ್ನ ವಿಸ್ತೀರ್ಣವನ್ನು ಕೇಳಿದ್ದಾರೆ. ಟೆಂಟ್ನ ವಿಸ್ತೀರ್ಣವನ್ನು ಕಂಡುಹಿಡಬೇಕಾದ್ರೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎರಡನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಟೆಂಟ್ನ ವಿಸ್ತೀರ್ಣ ಈಸ್ ಈಕ್ವಲ್ ಟು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಇವಾಗ ಎಷ್ಟಾಗುತ್ತೆ? ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಲು ನಾವು ಬಳಸುವಂಥ ಸೂತ್ರ ಯಾವುದಪ್ಪ? 2πrh. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πrl. ಸೂತ್ರ ತುಂಬಾ ಇಂಪಾರ್ಟೆಂಟ್. ಎಲ್ಲ ಸೂತ್ರವನ್ನು ನೀವು ಒಂದು ಕಡೆ ಲಿಸ್ಟ್ ಮಾಡ್ಕೊಂಡು ನೆನ್ಪಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. π ಅಂದರೆ 22/7, r ಅಂದರೆ 15, h ಅಂದರೆ ಎಷ್ಟಿದೆ? 9 ಇದೆ. ಪ್ಲಸ್ ಇದಕ್ಕಿಂತ ಮುಂಚೆ ಇದರಲ್ಲಿ ಸಾಮಾನ್ಯವಾಗಿರುವುದನ್ನು ನಾವೇನು ಮಾಡೋಣ? ಹೊರಗಡೆ ತೆಗೆಯೋಣ. π × r ಎರಡು ಕಡೆಗೂ ಸಾಮಾನ್ಯವಾಗಿದೆ. ಹಾಗಾಗಿ 2 × h + l ಇಷ್ಟು ಸೂತ್ರವನ್ನು ನಾವು ಈಸಿಯಾಗಿ ತೆಗೆದುಕೊಳ್ಳೋಣ. 22/7 × 15. 2 ಎತ್ತರ ಎಷ್ಟಿದೆ? 9 ಇದೆ. ಓರೆ ಎತ್ತರ 17 ಇದೆ. 22/7 × 15. ನಂತರ 9 2 18, 18 + 17 35. ಇವಾಗ 7 1 7 5 35. ಈಗ 22 × 15 × 5 ಎಲ್ಲವನ್ನು ಕೂಡ ಮಲ್ಟಿಪಲ್ ಮಾಡಿದಾಗ 1650 ಮೀಟರ್² ಎನ್ನುವಂಥದ್ದು ವಿಸ್ತೀರ್ಣ ಆನ್ಸರ್ ಸಿಗುತ್ತೆ. ಕೊನೆಯದಾಗಿ ಆನ್ಸರನ್ನು ಬರೀರಿ. ಟೆಂಟ್ನ ವಿಸ್ತೀರ್ಣ 1650 ಮೀಟರ್². ಓಕೆ ಫ್ರೆಂಡ್ಸ್, 2020ರಲ್ಲಿ ಕೇಳಲಾದ ಇಲಾಖೆಯಿಂದ ಕೇಳಲ್ಪಟ್ಟ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನೂ ಕೂಡ ಸಾಲ್ವ್ ಮಾಡಿದ್ದೀವಿ. ಯಾರು ಎರಡು ಪ್ರಶ್ನೆ ಪತ್ರಿಕೆಯನ್ನು ನೋಡಿಲ್ಲ, ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ವಿಸಿಟ್ ಮಾಡಿ. ಎಲ್ಲವನ್ನು ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ದೀವಿ. ಇನ್ನು ಈ ಒಂದು 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಏನಾದರೂ ಇದ್ದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಎಕ್ಸಾಮ್ ಬರೋದರಲ್ಲಿ ಏನಾದರೂ ಒಂದು ನಾವು ಪ್ರಯತ್ನವನ್ನು ಮಾಡೋಣ. ನಿಮಗೆ ಏನಾದರೂ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಾದರೆ, ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.